ನೋಡಿ ಗೈಸ್, ಮೊಲ ಬ್ಲ್ಯಾಕ್ ಕಲರ್ ಚಂದ ಉಂಟಲ್ಲ. ನನಗೊಂದು ಎಲ್ಲಿಂದ ಸಿಗ್ತದೆ ಅಂತ ಪಾಪ ಮಾರಿ. ಅಲ್ಲ ಗೈಸ್, ಇದು ಚಂದ ಉಂಟು. ಫ್ಲವರ್ ಬಂದು ಗೋವಾಗ ಹೋಗ್ಲಿಕ್ಕೆ ಸಪೋರ್ಟ್ ಆ ಕಡೆಯಿಂದ ಸಪೋರ್ಟ್ ಎಂತ ಕೊಡ್ಲಿಲ್ಲ, ಈ ಕಡೆ ಮಾತ್ರ ಕಟ್ಟಿರೋದು. ಇಲ್ಲಿ ಒಂದು ಕೊಟ್ಟರೆ ಒಳ್ಳೇದಿತ್ತು. ಇಲ್ಲಿ ಒಂದು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಮಧ್ಯಾಹ್ನ ಆಯ್ತಾಯ್ತಾ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಹೇಳಲಿಕ್ಕೆ ನಾನು 6 ಗಂಟೆಗೆ ಹೇಳಿದ್ದೇನೆ. ಕೆಲಸ ಎಲ್ಲ ಆಲ್ಮೋಸ್ಟ್ ಆಯಿತು. ಗಿಡಗಳಿಗೆಲ್ಲ ನೀರು ಕೊಟ್ಟಾಯಿತು, ಬಟ್ಟೆ ಒಗ್ದಾಯಿತು, ಮನೆ ಒಳಗೆ ಆಯಿತು, ಇದು ಎಲ್ಲ ಒರೆಸಿ ಆಯಿತು, ಮತ್ತು ಅನ್ನ ಇಟ್ಟಿದ್ದೇನೆ. ಈಗ ಮೀನಿಗೆ ಕಾದು ಕೂತಿದ್ದೀನಿ ನಾನು. ರೋಡಲ್ಲಿ ಮೀನು ಬರ್ತದಲ್ಲ, ಹಾಗೆ ಮೀನು ತಗೊಳ್ಳುವ ಅಂತ. ನನಗಿಂತ ಮುಂಚೆ ಮಿಂಚು ಕೂಡ ಕಾಯ್ತದಲ್ಲ ಅಲ್ಲಿ ಮೀನಿಗೆ, ಅದು ಬೇರೆ ವಿಷಯ. ಒಂದು ಮೀನು ತೆಗೆದಿಡುವ ಅಂತ. ಅಮ್ಮನಿಗಲ್ಲ, ನಾಯಿಗಳಿಗೆ ಏನಾದರೂ ಮಾಡಿ ಊಟ ಮಾಡೋದಿಲ್ಲ ಅವರು. ಅಮ್ಮನಿಗೇನಾದರೂ ಉಂಗೆಲ್ ಸಾರು ಮಾಡೋದು. ನನಗೆ ನಿನ್ನೆದು ಪದಾರ್ಥ ಉಂಟು, ನಿನ್ನೆ ಬೆಂಡೆಕಾಯಿ ಮಾಡಿದ್ದೆ, ಅದು ಹಾಗೆ ಉಂಟು, ಅದರಲ್ಲಿ ಊಟ ಮಾಡ್ತೀನಿ. ನನಗೊಮ್ಮೆ ಕುತ್ತಾರಿಗೆ ಹೋಗ್ಲಿಕ್ಕಿತ್ತು ಗೈಸ್. ಏನಂದರೆ ಅಮ್ಮ ದೊಡ್ಡ ಬೇಕು ಉಂಟಲ್ಲ, ಅವನು ಗುಂಡ ಬಂದವನು, ಅವನು ಕೂಗ್ತಾ ಇರೋದಾಯ್ತಾ. ಮತ್ತು ಹಗ್ಗ ಕಟ್ಟಿ ಹೊರಗಡೆ ಬಿಟ್ಟರೆ ಅದು ಸೀದಾ ಎಳ್ಕೊಂಡು ಹೋಗೋದು ಇಲ್ಲೆಲ್ಲಿ. ಅದಕ್ಕೆ ಅವನಿಗೊಂದು ಕೇಜ್ ತರುವ ಅಂತ. ಕೇಜಲ್ಲಿ ಇಟ್ಟರೆ ಒಳಗೆ ಇರುವಲ್ಲ, ಮತ್ತು ಹೊರಗಡೆ ಕೂಡ ಅವನಿಗೆ ಸ್ವಲ್ಪ ಗಾಳಿಯಲ್ಲೆಲ್ಲ ಅದನ್ನು ಇಟ್ಟು ಬರ್ಬೋದು. ಹಾಗೆ ಅವನು ತರುವ ಅಂತ ಈಗ ನಾನು ಕುತ್ತಾರಿಗೆ ಹೋಗ್ಬೇಕಂತ ಇದ್ದೇನೆ. ಹಾಗೆ ಈಗ ಬ್ಲಾಗ್ನು ಕಂಟಿನ್ಯೂ ನೋಡೋದಕ್ಕಿಂತ ಮುಂಚೆ ನಾನು ನಿಮಗೆ ಯಾವಾಗಲೂ ಹೇಳ್ತೇನೆ ಒಂದು ಸ್ಕಿನ್ನಿನ ಬಗ್ಗೆ ಒಂದು ಇನ್ಫಾರ್ಮೇಷನ್. ಗೊತ್ತಿರುವವರು ನೀವು ಸ್ಕಿಪ್ ಮಾಡಿ ನೋಡ್ಬೋದು. ಹೊಸತ್ತು ಯಾವುದಾದ್ರೂ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಹಾಗೆ ಒಂದು ಹೇಳುವ ಅಂತ ಆಯ್ತು ನನಗೆ. ಎಂತ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಒಂದು ನಮಗೆ ವೈರಲ್ ಆದ ಪ್ರಾಡಕ್ಟ್ ನೀವು ನೋಡಿರ್ಬೋದು. ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿಯಾ, ಇಲ್ಲಾಂದ್ರೆ ರೀಲ್ಸ್ ಅಲ್ಲಿಯಾ, ಇಲ್ಲ ಯೂಟ್ಯೂಬ್ ಅಲ್ಲಿಯಾ, ಯಾರದೋ ಒಂದು ಆ್ಯಡ್ ಅಲ್ಲಿಯಾ ನೋಡಿರ್ತೀರಾ. ಹಾಗೆ ಅವರಿಗೆಲ್ಲ ಒಳ್ಳೆ ಹಿಡಿತದೆ. ತುಂಬಾ ಜನಕ್ಕೆ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕೂಡ ಅವರು ನಿಮ್ಗೆ ರೆಫರ್ ಮಾಡಿರ್ತಾರೆ, ಅವರಿಗೆಲ್ಲ ಹಿಡಿದಿರ್ತದೆ. ಆದ್ರೆ ನಮ್ಮ ಸ್ಕಿನ್ಗೆ ಮಾತ್ರ ಸೆಟ್ಟೇ ಆಗುದಿಲ್ಲ ಅಂತ ಒಂದು ಪ್ರಾಡಕ್ಟ್ ಅನ್ನು ನಿಮ್ಗೆ ತುಂಬಾ ನೋಡಿರ್ತೀರಿ ನೀವು. ಅದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ, ನಮ್ಮ ಸ್ಕಿನ್ ಟೈಪ್ ಬೇರೆ ಆಗಿರ್ತದೆ. ಆ ಒಂದು ಪ್ರಾಡಕ್ಟ್ ಅಲ್ಲಿ ಬರ್ದಿರ್ತಾರೆ ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗ್ತದೆ ಅಂತ. ಆದ್ರೂ ಕೂಡ ಅದು ನಮಗೆ ಸೂಟ್ ಆಗುದಿಲ್ಲ. ಯಾಕಂದ್ರೆ ನಮ್ಗೆ ಒಂದು ಏನಾದ್ರೂ ಒಂದು ಪ್ರಾಬ್ಲಮ್ ಇರ್ತದೆ. ಅದಕ್ಕೆ ಆ ಒಂದು ಕ್ರೀಮ್ ಅದಕ್ಕೆ ಸೂಟ್ ಆಗುದಿಲ್ಲ. ಹಾಗಾಗಿ ಅದು ನಮ್ಗೆ ಸೆಟ್ ಆಗುದಿಲ್ಲ. ಅಂಥದ್ದು ಸಮಸ್ಯೆ ತುಂಬಾ ಒಂದು ನಮ್ಮ ನೋಡುವ ವ್ಯೂವರ್ಸಿಗಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಪರಿಚಯದವರಿಗಾಗಿರ್ಬೋದು ಇರ್ತದೆ. ನೀವು ನೋಡಿರ್ತೀರಾ, ಎಲ್ಲರಿಗೆ ಸೂಟ್ ಆಗೋ ಪ್ರಾಡಕ್ಟ್ ನಮ್ಗೆ ಸೂಟ್ ಆಗುದಿಲ್ಲ ಅಂಥದ್ದು. ಅದಕ್ಕೆ ಹೇಳುದು, ನಾನು ಒಂದು ಜೆನ್ಯೂನ್ ಆಗಿ ಹೇಳುದು ಗೈಸ್, ಯಾರ್ಯಾರು ಹೇಳಿದ್ರು ಅಂತ ಹೇಳಿ ಯಾವ ಪ್ರಾಡಕ್ಟ್ ಅನ್ನು ನಿಜವಾಗ್ಲೂ ಯಾರು ಯೂಸ್ ಮಾಡಬೇಡಿ. ಯಾಕಂದ್ರೆ ಒಬ್ಬರಿಗೆ ಸೆಟ್ ಆದ ಪ್ರಾಡಕ್ಟ್ ಇನ್ನೊಬ್ಬರಿಗೆ ಆಗಲ್ಲ. ಯಾಕಂದ್ರೆ ನಮ್ಮ ಸಮಸ್ಯೆ ಬೇರೆ ಬೇರೆ ಇರ್ತದೆ, ನಮ್ಮ ಸ್ಕಿನ್ ಟೈಪ್ ಕೂಡ ಬೇರೆ ಬೇರೆ. ನಿಜವಾಗಿ ಹೇಳ್ಬೇಕಂದ್ರೆ ಸ್ಕಿನ್ ಡಾಕ್ಟರ್ ಹತ್ರನೇ ಹೋಗಿಯೇ ನಮ್ಮ ಸ್ಕಿನ್ ಅನ್ನು ತೋರಿಸಿ ನಮ್ಗೆ ಏನಾಗಿದೆ ಆ ಸಮಸ್ಯೆಯನ್ನು ಅವರಿಗೆ ಹೇಳಿ, ಸರಿಯಾದ ಡೈಟ್ ತಕೊಂಡು ಅವರು ಹೇಳಿದ ಕ್ರೀಮ್ ಅನ್ನು ಅವರು ಹೇಗೆ ಹೇಳ್ತಾರೆ ಹಾಗೆ ಯೂಸ್ ಮಾಡಿದ್ರೆ ಬೆಸ್ಟ್. ನಿಜವಾಗಿ ಹೇಳ್ಬೇಕು ನಮ್ಗೆ ಅವರು ಯಾರ್ಯಾರು ಹೇಳಿದ್ರಂತ ಯೂಸ್ ಮಾಡೋದಕ್ಕಿಂತ ನಾವು ಸ್ಕಿನ್ ಡಾಕ್ಟರ್ ಅನ್ನೇ ಹೋಗಿ ಕನ್ಸಲ್ಟ್ ಮಾಡಿ ತಕೊಳ್ಳೋದು ಬೆಸ್ಟ್ ಗೈಸ್. ಆದ್ರೆ ಏನ್ ಮಾಡುದು, ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನಮ್ಮ ಲೈಫ್ ಕೂಡ ನಾವು ಬಿಸಿ ಇರ್ತೇವೆ. ಅದಲ್ಲದೆ ಸ್ಕಿನ್ ಡಾಕ್ಟರ್ ಎಷ್ಟು ಫೀಸ್ ತಗೊಳ್ತಾರೆ ಅಂತ ಹೇಳಿ ಗೊತ್ತಿರುವುದಿಲ್ಲ. ಒಂದು ಮಿನಿಮಮ್ ಚಾರ್ಜ್ 1,000 ತಗೊಳ್ತಾರೆ. ಅದಲ್ಲದೆ ಎಕ್ಸ್ಟ್ರಾ ಕ್ರೀಮಿಗೆ ಅದು ಬೇರೆನೆ. ಹಾಗಾಗಿ ತುಂಬಾ ಒಂದು ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ಯಾರು ಅದನ್ನು ಮಾಡ್ಲಿಕ್ಕೇನೆ ಹೋಗಲ್ಲ. ನಿಜವಾಗಿ ಅದು ಬೆಸ್ಟ್, ಆದ್ರೆ ಯಾರು ಹೋಗಲ್ಲ. ಹಾಗೆ ಇರುವಾಗ ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ಸ್ಕಿನ್ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ನಾವು ಒಂದು ಪ್ರಾಡಕ್ಟ್ ತಗೊಳ್ಬಹುದು. ಅದು ಹೇಗೆ ಅಂದ್ರೆ ಕ್ಯೂರ್ ಸ್ಕಿನ್ ಇಂದ. ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿದ್ದೀನಿ, ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಬೋದು. ಬೆಸ್ಟ್ ಗೈಸ್, ಅಲ್ಲಿ ಮನೆಯಲ್ಲೇ ಕೂತು ನಿಮ್ಮ ಸ್ಕಿನ್ ಅನ್ನು ನೀವು ಡಾಕ್ಟರ್ ಹತ್ರ ತೋರಿಸಿ ಪ್ರಾಡಕ್ಟ್ ಅನ್ನು ತರಿಸ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಆ ಒಂದು ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಫೋಟೋ ಕೇಳುತ್ತೆ. ಫೋಟೋ ಯಾಕೆ ಕೇಳುತ್ತೆ, ಯಾವುದೇ ಒಂದು ಮಿಸ್ಯೂಸ್ ಆಗಲ್ಲ. ನಿಮ್ಮ ಒಂದು ಸ್ಕಿನ್ ಅನ್ನು ಅನಲೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಥ್ರೂ ಅನಲೈಸ್ ಮಾಡಿ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಒಂದು ನೋಡಿ ಅದಕ್ಕೆ ನಿಮಗೊಂದು ಕಿಟ್ ಕೂಡ ರೆಡಿ ಮಾಡ್ತಾರೆ. ಹಾಗೆ ಇದು ನನಗೆ ಏನು ಸಮಸ್ಯೆ ಇದೆ ಅದಕ್ಕೆ ಅಂತೇಳಿ ಮಾಡಿದಂತ ಕಿಟ್. ಇದರಲ್ಲಿ ಏನೆಲ್ಲ ಇದೆ ತೋರಿಸ್ತೇನೆ ನಿಮಗೆ ನಾನು. ನೋಡಿ ಇದು ನನ್ಗೆ ಕ್ಯೂರ್ ಸ್ಕಿನ್ ಕೊಟ್ಟಂತ ಪ್ರಾಡಕ್ಟ್. ನೋಡ್ಬೋದು ಇದರಲ್ಲಿ ಏನೆಲ್ಲ ಇದೆ ಅಂತೇಳಿ. ಅವರು ಹೇಳಿದನ್ನು ಮಾತ್ರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು. ನೋಡಿ, ಇದು ನನ್ನ ಡಾಕ್ಟರ್, ಇವರು ಚಾರು ಶರ್ಮಾ ಅಂತ ಹೇಳಿ.
ನನ್ಗೆ ಏನೇ ಒಂದು ಸಮಸ್ಯೆ ಏನೇ ಇರ್ಲಿ ನಾನು ಈ ಚಾಟ್ ಮುಖಾಂತರ ಒಂಥರ ಕೇಳ್ಬಹುದು, ಏನಾದ್ರೂ ನಮ್ಗೆ ಸಮಸ್ಯೆ ಇದ್ರೆ. ಹಾಗೆ ಇದು ನಿಮ್ಗೆ ಬರಲ್ಲ, ನಿಮ್ಗೆ ಬೇರೆ ಸಿಗುತ್ತೆ. ಇದು ನನ್ಗೆ ಕೊಟ್ಟಂತ ಕಿಟ್. ನಾವು ಡಾಕ್ಟರ್ ಹತ್ರ ನೀವು ಅಲ್ಲಿ ಏನ್ ಬೇಕಾದ್ರೂ ಚಾಟ್ ಮಾಡಿ ಕೇಳ್ಬಹುದು, ಏನಿದ್ರು ಅದು ಎಲ್ಲ ಫ್ರೀ ಗೈಸ್. ಅಲ್ಲಿ ₹1 ನೀವು ಹಣ ಕೊಡ್ಲಿಕ್ಕಿಲ್ಲ. ಹಣ ಕೊಡ್ಲಿಕ್ಕಿರೋದು ಈ ಕಿಟ್ಟಿಗೆ ಮಾತ್ರ. ಅದು ಕೂಡ ನಿಮ್ಗೆ ಒಂದು ಸೆಟ್ ಆದ್ಮೇಲೆ ಅಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ, ಆಮೇಲೆ ಒಂದು ಕೂಪನ್ ಕೋಡ್ ಅಂತ ಅಲ್ಲಿ ಒಂದು ಸೈಡ್ ಅಲ್ಲಿ ಇರ್ತದೆ. ಆ ಕೂಪನ್ ಕೋಡ್ ಅಲ್ಲಿ ನೀವು ನಮ್ಮ ವ್ಯೂವರ್ಸ್ ನನ್ನ ಥ್ರೂ ಆಗಿ ತರಿಸುವುದು ಅಂತ ಇದ್ರೆ ಅಲ್ಲಿ $100 ಅಂತ ನೀವು ಹಾಕಿದ್ರೆ, ಕ್ಯಾಪಿಟಲ್ $100 ಅಂತ ಹಾಕಿದ್ರೆ ನಿಮ್ಗೆ ₹100 ಆಫ್ ಕೂಡ ಸಿಗುತ್ತೆ ಗೈಸ್. ಹಾಗೆ ಯಾರಿಗಾದ್ರೂ ರೆಫರ್ ಕೂಡ ಮಾಡ್ಬೋದು. ನಿಮ್ಗೆ ಎಂತಾದ್ರೂ ಸ್ಕಿನ್ ಟೈಪು, ಸ್ಕಿನ್ನಿನ ಸಮಸ್ಯೆ ಇದ್ದವರಿಗೆ, ಹೇರ್ ಇಶ್ಯೂ ಏನಿದ್ರು ಇಲ್ಲಿ ನೀವು ಚಾಟ್ ಮಾಡಿ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಡಾಕ್ಟರ್ ನಮ್ಗೆ ಅಲ್ಲಿ ಸ್ಕಿನ್ ಡಾಕ್ಟರ್ ಇದ್ರಲ್ಲ, ಅವರು ನೀವು ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು, ಡೈಲಿ ಒಂದು ಲೈಫ್ ಸ್ಟೈಲ್ ಹೇಗಿರ್ಬೇಕು, ನಾವು ಫುಡ್ ಯಾವುದು ಕಡಿಮೆ ಆಗಿದೆ ಏನು ಎಲ್ಲ ಡೀಟೇಲ್ ಅಲ್ಲಿ ನಮ್ಗೆ ಕೊಡ್ತಾರೆ. ಹಾಗೆ ಅದೊಂದು ಬೆಸ್ಟ್ ಅಂತ ಹೇಳ್ಬೋದು. ಯಾರಿಗಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿದ್ದೇನೆ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಕೂಡ ಮಾಡಿದ್ದೇನೆ. ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡಿ ತಗೊಳ್ಬಹುದು. ಥ್ಯಾಂಕ್ ಯು. ನಾನು ರೆಡಿ ಆದ ಹೋಗಿ ಬರುವ. ಇದು ಮೊನ್ನೆ ಇದಕ್ಕೆ ಹಾಕಿದೆ ಅಲ್ಲ, ಅದಕ್ಕೆ ಚಿಂಚುವಿನ ಮೀಟಿಂಗ್, ಅದೇ ಬಟ್ಟೆ. ಸೂಡಿ ಹಾಕಿದೆ ಆಯಿತಾ, ನನಗೆ ಸೆಕೆಗೆ ಆಗೋದೇ ಇಲ್ಲ ಆಯಿತಾ ಕೂದಲು ಬಿಡಲಿಕ್ಕೆ. ಇರಲಿ, ಈಗೆಲ್ಲರೂ ಹೀಗೆ ಹಾಕೊಂಡು ಹೋಗಿ. ಮೊದಲೆಲ್ಲ ನಾನು ಇಲ್ಲಿ ಮೇಲೆ ಒಂದು ಸೂಡಿ ಹಾಕ್ತಿದ್ದೆ, ಹೀಗೆ ಈಗ ಹಾಕೋದಿಲ್ಲ. ಈಗ ಒಂದು ಇಂಥ ಕ್ಲಿಪ್ ಹಾಕಿ ಬಿಡೋದು. ಹೋಗಿ ಬರುವಾಗ ನನಗೆ ಒಂದು ಗೂಡು ಆಗಬೇಕು, ಮತ್ತು ಎಂಥ ಹಾಲು ಅದೆಲ್ಲ ಹಾಕ್ಬೇಕು ಅಷ್ಟೆ. ಮನೆಗೆ ಹಾಲು ಅಂತೆಲ್ಲ. ಇವತ್ತು ನಾನು ಚೀಟಿಯಲ್ಲಿ ಬರ್ಕೊಳ್ಳಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಎಂತ ಹೇಳೋದು ತಲೆ ಉಪಯೋಗಿಸಿದ್ದೇನೆ. ನೋಟಲ್ಲಿ ಬರೆದಿದ್ದೇನೆ. ನಮ್ಮದು ನನಗೆ ಕೂಡ ನೋಟ್ ಉಂಟಲ್ಲ ಇಲ್ಲಿ ಎಂತೆಲ್ಲ ಬೇಕಂತೇಳಿ. ನೀರುಳ್ಳಿ, ತಿಂಡಿ ಮತ್ತು ಹಾಲು, ಕ್ಯಾಂಡಿ. ಯಾವಾಗ ಉಂಟಲ್ಲ ಚೀಟಿಯಲ್ಲಿ ಬರ್ಕೊಂಡು ಹೋಗ್ಬೋದು ನಾನು. ತುಂಬ ದೊಡ್ಡ ಚೀಟಿ ಅದು ಬಿರಿಯಾನಿ ಕಾಲದ ಚೀಟಿ. ಹೋಗಿ ಬರುವಾಗ ಇಷ್ಟು ಗೂಡೆಲ್ಲ ತರುವ. ಗೂಡು ಬೆಕ್ಕಿನ ಫುಡ್ ಆಗಬೇಕು, ಇಷ್ಟು ತಗೊಂಡು ಬರುವ ಅಷ್ಟೇ. ಇದು ನಾಯಿಗಳಿಗೆ ಏನಾಗಲಿಕ್ಕಿಲ್ಲ, ಎಲ್ಲ ಉಂಟಲ್ಲ. ಇವರು ಹುಷಾರಾಗಿ ನೆನಪಿದೇಬೋದು ಕುಲ್ಲುನತ. ಏಯ್ ನೆನಪಿದೇಗುಳು ಐಕ್ ಮಧ್ಯಾಹ್ನ ಅವಡು ಕಾಂಡೆ ಅವಡು ರೆಸ್ಟ್ ಮಾಡ್ಕೊಡು ಮನೆ ಬಂದು. ಹೀಗೆ ಮಾಡಿದವರು ಅವ್ರಿಗೆ ರೆಸ್ಟ್ ಮಾಡ್ಲಿಕ್ಕೆ ಒಂದು ಆಗ್ಲಿಕ್ಕಿಲ್ಲ. ಇದು ಮೊದಲಿಂದಲೂ ಕೆಲಸ ಮಾಡಿದ ಜೀವ ಅಲ್ಲ. ನೋಡಿ ಮನೆಗೆ ಬಂದು ಫುಡ್ ಹಾಕಿದ್ದಾಯ್ತಾ, ನಾನು ಈಗ ಬಂದದಷ್ಟೇ. ಮತ್ತೆ ಅದು ತರಲಿಲ್ಲ ಗೇಸ್ಗೆ ಅಂತ ಹೇಳೋದು. ಅದಕ್ಕೆ ಗೂಡಿನ ರೇಟಿಗೆ ಹೇಳಿ ನನಗೆ ತಲೆ ತಿರುಗಿತಾಯ್ತಾ. ಗೂಡಿಗೆ ಎಷ್ಟು ಹೇಳಿದ್ರು ಗೊತ್ತಾ? 2,000 ಅಂತೆ ಗೂಡಿಗೆ. ಅದಕ್ಕೆ ನಾನು ಹೇಳಿದೆ ಆ ಗೂಡನ್ನು ನೀವು ಇಟ್ಕೊಳ್ಳಿ ಆ ಗೂಡು, ನನಗೆ ಬೇಡ ಅಂತ ಬಂದೆ ನಾನು. ಎಂತ 1,500ಗೆ ಕೇಳಿದೆ, ಆಗುವುದೇ ಇಲ್ಲಂತೆ. ಲಾಸ್ಟ್ ರೇಟ್ ಎಷ್ಟು ಗೊತ್ತುಂಟಾ? 1,900. ನೀರುಳ್ಳಿ ಎಲ್ಲ ತೊಗೊಂಡಿವೆ. ಇದು ಕುತ್ತಾರಲ್ಲಿ ತೊಗೊಂಡದ್ದು ನಾವು ನೀರುಳ್ಳಿ. ನಾನು ಇಷ್ಟೆಲ್ಲ ತೊಗೊಂಡಿವೆ. ಅದು ನೀರುಳ್ಳಿ ಅದೆಲ್ಲ ಕುತ್ತಾರ ಕಮ್ಮಿ ಅಂತ ತರಕಾರಿಗೆ. ಮುಕ್ಕಳು ಲೂಟು ನಾನು ಮಾರೆ ಆತು ತೊಗೊಂಡು ₹200. ತರಕಾರಿಯಲ್ಲಿ ಲತ್ತನೆ ತೊಂಡೆ ಊರ್ದಲ್ಲಿ ಆಗ್ತಾನೆ ಅವಳ ಲತ್ತನೆ. ನೀರುಳ್ಳಿ 1.5 kg ನೀರುಳ್ಳಿ, ಶುಂಠಿ, ಕಾಳು ಮುಂಚಿ ತೊಗೊಂಡು ಒಂದೊಂದು ಕಡೆಯಲ್ಲಿ ಒಂದೊಂದು ಕಡಿಮೆ ಮಾರ್ಯಾರೆ ಇರ್ಬೋದು. ಹಾಗೆಲ್ಲ ತಗೊಂಡು ಬಂದದ್ದು. ನಾನು ಎಂತ ಗೊತ್ತಾ, ನಾನು ಓದದ್ದು ಒಂದು ತಗೊಳ್ಳಿಕ್ಕೆ ಬಂದದ್ದು ಬೇರೆ ತಗೊಂಡು ನೀರುಳ್ಳಿ ಎಲ್ಲ. ಎಂತ ಇಲ್ಲಿ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು. ಫುಡ್ ಇರಲಿಲ್ಲ ಆಯಿತಾ, ಬೆಳಗ್ಗಿಂದ ಎಂತ ಇಲ್ಲ ಪಾಪ. ನೋಡಿ ಈಗ ತಿಂದು ತುಂಬ ಹಸಿವಾಗಿರ್ಬೋದು. ಇನ್ನು ಫುಡ್ಡು ಕೂಡ ನಾನು ಆನ್ಲೈನೇ ತಗೊಳ್ಳೋದು ಒಳ್ಳೇದಂತ. ಆಫ್ಲೈನ್ ತುಂಬ ರೇಟ್ ಮಾಡಿ ಫುಡ್ಡಿಗೆ ಆಗಲಿಕ್ಕಿಲ್ಲ, ಬೇಗ ಮುಗೀತದೆ ಆಯ್ತಾ ಈಗ. ಮತ್ತು ಅದು ರೂಲ್ಸ್ ಅಂತ ಬರ್ತದಲ್ಲ, ಅದು ಸ್ವಲ್ಪ ಕಡಿಮೆಗೆ ಸಿಗ್ತದೆ. ಅದು ಇಲ್ಲವೇ ಇಲ್ಲ ಈ ಕಡೆ. 1.5 ಪದಾರ್ಥ ಮಾಡ್ತಿದ್ದೇನೆ. ಎಂತ ಗೊತ್ತಾ, ನಂಗೆ ಗೊತ್ತು ನೆನಪಾಯ್ತು ಹೇಳುವ ಅಂತೇಳಿ. ಅಂತ ಇದ್ದೇನಲ್ಲ, ಎಂತ ಗೊತ್ತಾ, ನಾನು ತುಂಬ ರೀಲ್ಸೆಲ್ಲ ನೋಡ್ತೇನೆ. ರೀಲ್ಸಲ್ಲಿ ಎಂತ ಉಂಟು ಮೊನ್ನೆ ನೋಡುವಾಗ ಹುಡುಗಿಯರೆಲ್ಲ ಬಂದು, ಈಗ ನಾವು ಚೌಕಾಸಿ ಮಾಡ್ತೇವಲ್ಲ, ಅಂದರೆ ಈಗ ಅಂಗಡಿಯವರು ಹೇಳ್ತಾರೆ 500 ಅಂತ, ಆಗ ನಾವು ಹೇಳ್ತೇವೆ ₹100 ಅಂತ ಹೇಳುದು. ಅವ್ರು ಹುಡುಗಿ ₹100 ಕೊಡ್ತಾರೆ. ನಾನು ಅವರ ಹತ್ರ 2,000ದ ಐಟಮನ್ನು ನಾನು 1,500ಗೆ ಕೇಳಿದ್ದೆ, ನನಗೆ ಕೊಡಲಿಲ್ಲ. ನಾ ಮತ್ತೆ ಕೂಡ ಆ ರೀಲ್ಸಲ್ಲಿ ಇತ್ತು ಸ್ವಲ್ಪ ಬರಲಿಕ್ಕೆ, ಅವ್ರು ಕರೀತಾರೆ ಅಂತೇಳಿ. ಅದಕ್ಕೆ ನಾನು ಸ್ವಲ್ಪ ಹತ್ತಿ ಬಂದೆ, ಕರೀತಾರೆ ಅಂತ ಕರೀಲೇ ಇಲ್ಲ.
ಅದೆಲ್ಲ ರೀಲ್ಸೇ ಅಂತಲ್ಲ ಎಂತ. ಆ ಗೂಡಿಗೆ ಆನ್ಲೈನಲ್ಲಿ 1,000 ಇರ್ಬೋದು ಗೈಸ್, ಅಂದರೆ ಆಫ್ಲೈನಲ್ಲಿ ಬೇಗ ಸಿಗ್ತದೆ, ಆನ್ಲೈನಲ್ಲಿ ತುಂಬ ಕಾಯಬೇಕಂತ ಮಾತ್ರ ಮಾಡಿ ಅಂತ. ಅದು ಜಾಸ್ತಿ ಐತೆ ರೇಟ್. ನಾನು ಆನ್ಲೈನಲ್ಲಿ ತಗೊಳ್ತೀನಿ. ಒಂದು ಅನ್ಬಾಕ್ಸಿಂಗ್ ಇನ್ಸ್ಟಾಗ್ರಾಮಿಗೆ ಹಾಕಿದ್ದು ವೀಡಿಯೋ ಆಯ್ತು ನನಗೆ. ಮತ್ತು ನಿಮ್ಮದು ಎಂಥದ್ದು ಪ್ರಮೋಷನ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ ಗೈಸ್. ಎಂಥ ಪ್ರಾಡಕ್ಟಾ ಅಲ್ಲ ನಿಮ್ಮ ಶಾಪ್ ಇದ್ದ ಎಂತಾದಿದ್ರೆ ಅಲ್ಲ, ಇನ್ಸ್ಟಾದಲ್ಲಿ ಕೂಡ ಪ್ರಮೋಟ್ ಮಾಡ್ತೇನೆ, ಇಲ್ಲಿ ಕೂಡ ಪ್ರಮೋಟ್ ಮಾಡ್ತೇನೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಮಾತಾಡ್ಬೋದು, ಬಂದು ಇಷ್ಟ ಆಗ್ತದಂತೆ. ಇಲ್ಲಾಂದರೆ ನನ್ನ ಇದು ಎಂಥ ಮೇಲ್ ಐ ಡಿ ಉಂಟು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ಕೂಡ ನನಗೆ DM ಮಾಡ್ಬೋದು. ಒಂದು ಪದಾರ್ಥ ಎಲ್ಲ ಆಯಿತು ವಯಸ್ಸು. ನನಗೆ ಇದುಂಟು ನಿನ್ನೆದು ಇದುಂಟು ಅಂತ ಬೆಂಡೆಕಾಯಿ ಉಂಟು, ನಾಯಿಗೆಲ್ಲ ಮಾಡಿದೆ ಪದಾರ್ಥ, ನಾಯಿಗೆ ಕೂಡ ಹಾಗೆ. ಎಕ್ಸಾಮ್ ಸ್ಟಾರ್ಟ್ ಆಗಲಿಲ್ಲ, ಒಂದಾಯ್ತು ಒಂದು, ಇನ್ನು ರಜೆ ಬಿಟ್ಟು ಹಾಗೆ ಎಕ್ಸಾಮ್. ಅಮ್ಮ ಹೇಗಿದ್ದಾರೆ ಅಂತ ಹೇಳಿದರೆ ಹುಷಾರೂ ಅಲ್ಲ, ಹಾಗೆ ಎಂತ ಹೇಳ್ತಾರೆ, ಆರೋಗ್ಯ ಕೂಡ ಅಲ್ಲ, ಆರೋಗ್ಯ ಎಲ್ಲ ಕೂಡ ಅಲ್ಲ, ಹಾಗೆ. ಒಂದು ನಮ್ಮ ಕೃಷಿಯಲ್ಲಿ ಗೊತ್ತಿರ್ಬೋದು, ಒಂದು ಅಪ್ಡೇಟ್ ಇತ್ತು ಈಗ, ಒಂದು ತೆಕ್ಕರೆ ಅಂತ ಅಮ್ಮ ಹೇಳ್ತಿದ್ದಾರೆ, ಆಗಿರ್ಬೋದು. ಮತ್ತು ಇದೆಲ್ಲ ಗೊತ್ತಾಗ, ನಾನು ಮೊನ್ನೆ ಎಲ್ಲೋ ಕಲರ್ ಎಲ್ಲ ಬಚ್ಚಂಗಾಯಿ ತಿಂದು ಹಾಕಿದ್ದೆಲ್ಲ, ಅದೀಗ ನಮ್ಮ ಮನೆಯಲ್ಲಿ ಬಚ್ಚಂಗಾಯಿ ಹಾಕ್ತಾರೆ. ಫ್ರೂಟ್ಸ್ ಗಿಡ ಇರಲಿಲ್ಲ, ನಾನು ಮಾಡಬೇಕಂತ ತಿಳ್ಕೊಂಡಿದ್ದೆ, ಮನೆಯೆಲ್ಲ ಕಮೆಂಟಲ್ಲಿ ಇತ್ತು, ನಾನು ಓದ್ತಾ ಇದ್ದೆ ಫ್ರೂಟ್ಸ್ ಗಿಡ ಮಾಡಿ ಅಂತ. ಉಂಟು, ಮಾಡಬೇಕಂತ ಉಂಟು. ಯಾವುದಕ್ಕೂ ನನಗೆ ಮೊದಲೇ ಟೈಮ್ ಸಾಕಾಗ್ತಿರ್ಲಿಲ್ಲ ವಯಸ್ಸು, ಆದರೆ ಈಗ ಅಮ್ಮನ ಹೆಲ್ತ್ ಹುಷಾರಾದ್ಮೇಲೆ ನನಗೆ ಟೈಮೇ ಸಾಕಾಗ್ತಿಲ್ಲ, ಅಷ್ಟು ಬ್ಯುಸಿ ಇದ್ದೇನೆ ನಾನು ಇವಾಗ. ಒಮ್ಮೊಮ್ಮೆ ನಡುಗಡಲ್ಲಿ ಲಾಗು ಕೂಡ ಬರ್ತಾ ಇರಲಿಕ್ಕಿಲ್ಲ, ಅದು ಹಾಗೆ ಎಡಿಟ್ ಮಾಡಲಿಕ್ಕೂ ಟೈಮ್ ಇಲ್ಲ, ಹಾಗೆ ಆಗಿತ್ತು. ಸಾಯಂಕಾಲ 3 ಗಂಟೆವರೆಗೆ ಇದೇ ಆಯಿತು. 3 ಗಂಟೆ ನಂತರ ಮತ್ತೆ ಅವರಿಗೆ ಸ್ನಾನ ಮಾಡಲಿಕ್ಕೆ ಉಂಟು ಡೈಲಿ, ಅದು ಇದು ಎಲ್ಲ ಹಾಕ್ಬೇಕು. ಮತ್ತು ಕೂಡ ಹುಡುಗ ತಿಂಚು ಇದ್ದರಲ್ಲಿ ಸ್ವಲ್ಪ ಉಪಕಾರ ಆಯಿತು, ಸ್ವಲ್ಪ ಎಲ್ಲ ಸಾಯಂಕಾಲ ಮತ್ತು ನೆಲ ಹೊತ್ತಿಗೆಲ್ಲ ಸೇರ್ತಾನೆ. ಮತ್ತು ಇದು ಎಷ್ಟು ದಪ್ಪ ಆಗಿದೆ ಗಿಡ, ಬೆಂಡೆಕಾಯಿ ಗಿಡ ಗೈಸ್, ಕಾಣ್ಬೋದು ಗೈಸ್. ನೋಡಿ, ಒಂದು ಮಾತ್ರ ನಾಯಿ ಮರಿ ಉಳಿದಿದೆ ಆಯಿತಾ, ಬಾಕಿದು ಯಾವುದಿಲ್ಲ. ಊಟ ಮಾಡಲಿಕ್ಕೆ ಬಂತು ಎಷ್ಟು ದಿನ ಆದಮೇಲೆ, ಅಂದರೆ ಒಂದು 2 ವೀಕ್ ಆದಮೇಲೆ ನಾನು ಹಾಕಿದ ಊಟ ತಿಂತ ಉಂಟು, ಬೇರೆ ಊಟ, ಆದರೆ ಬಂದದ್ದು ಮನೆಗೆ. ಅದು ಕೂಡ ನೋಡಿ ಅಂತೆ ಬಚ್ಚಿ ಎಂತಿಲ್ಲ ಆಯ್ತು. ಈಗ ನೋಡ್ಬೋದು ನೀವು, 7-8 ನಾಯಿ ಇತ್ತು ಆಯ್ತು, ಒಂದೇ ಒಂದು ಉಳಿದದ್ದು ಅಂತೇಳಿ. ಮೇ ಬಿ ಸತ್ತೋಗಿದೆ, ವಿಷ ಹಾಕಿ ಸತ್ತೋಗಿದೆ, ಏನೋ ಆಗಿ ಸತ್ತೋಗಿದೆ, ಎಲ್ಲ ಒಟ್ಟೊಟ್ಟು ಸಾಯಲಿಕ್ಕಿಲ್ಲ. ಇಲ್ಲಾಂದರೆ ಅವರು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ, ಅಂದರೆ ಈಗ ಬೇರೆ ಸಿಟಿಗೆ ಏನಾದರೂ ಎಲ್ಲ ಹೋಗಿದೆ, ಎಂಥದ್ದು ಆಗಿದೆ. ನಾಯಿ ಹಿಡಿಯೋರು ಯಾರು ಬರಲಿಲ್ಲ ಈ ಕಡೆ, ಮತ್ತು ಅದು ಕೈಗೆ ಹಿಡಿಲಿಕ್ಕೆ ಕೂಡ ಸಿಗೋದಿಲ್ಲ, ಹಾಗೆಲ್ಲ ನನಗೇ ಸಿಗೋದಿಲ್ಲ. ಅಟ್ಲೀಸ್ಟ್ ಒಂದಾದರೂ ಉಳಿದಿದೆಲ್ಲ, ಅದು ಸಮಾಧಾನ ಊಟ ಮಾಡಲಿ. ಇನ್ನೊಬ್ಬ ಇದ್ದಾನೆ ದೊಡ್ಡ ನಾಯಿ, ಅದು ಉಂಟು, ದೊಡ್ಡ ಅಂತ ದತ್ತುಪುತ್ರ ಇದ್ದಾನಲ್ಲ ಅವನಿದ್ದಾನೆ. ಸರಿ ನೋಡಿ ಗೈಸ್, ಅಮ್ಮ ಎಷ್ಟೊತ್ತು ಮಲಗಿದ್ರು, ಈಗ ಊಟ ಮಾಡಲಿಕ್ಕೆ ಇದ್ದಾರೆ. ಊಟ ಮಾಡೋಣ. ನಾವು ಪದಾರ್ಥ ಎಲ್ಲ ರೆಡಿ ಆಯಿತು, ಏನೆಲ್ಲ ಪದಾರ್ಥ ಮಾಡಿದ್ದೆ ನಾನು. ಇದು ಪಲ್ಯ, ಅಲಸಂಡೆದು ಪಲ್ಯ. ಅಲಸಂಡೆ ಸ್ವಲ್ಪ ತಂದಿದ್ದೆ ಊರಿದ್ದು, ಹಾಗೆ ಅದರ ಪಲ್ಯ. ಮತ್ತೊಂದು ಆಲೂಗಡ್ಡೆ, ಮತ್ತು ಅದಕ್ಕೂ ಕೂಡ ಸ್ವಲ್ಪ ಅಲಸಂಡೆ ಹಾಕಿ ರೈಸ್, ಒಳ್ಳೆಯದಾಗಿ. ನಾನು ಇಷ್ಟೊತ್ತು ಹೊರಗಡೆ ಇದ್ದ, ಈಗ ಒಳಗಡೆ ಕರ್ಕೊಂಡು ಹೋಗುವ ಸಮಯ ಅಲ್ಲ. ಏನು ಗೊತ್ತಾ, ನಮ್ಮ ಬಳ್ಳಿ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ಅದಕ್ಕೊಂದು ದೊಂಪ ಥರ ಮಾಡು ಅಂತೇಳಿ. ಹಾಗೆ ಚಿಂಚುಗೆ ಇನ್ನು 3 ಡೇಸ್ ರಜೆ ಉಂಟು, ಎಕ್ಸಾಮಿಗೆ ರಜೆ ಕೊಟ್ಟಿದ್ದಾರೆ, 3 ದಿನ ರಜೆ ಕೊಟ್ಟಿದ್ದಾರೆ. ಹಾಗೆ ಕಟ್ತಾ ಇದ್ದಾನೆ ಇದನ್ನೀಗ ನಾನು ಮಾಡುವ ಅಂತ. ನೋಡಿ ಅಂತೆ, ಈಗ ಅರಿವೆ ಸೊಪ್ಪು ಆಯ್ತು, ಇದು ಇಷ್ಟು ದೊಡ್ಡದಾಯಿತು. ಇದನ್ನು ಮಾತ್ರ ಉಂಟಲ್ಲ, ಗೊತ್ತಿಲ್ಲಲ್ಲ ಅಂದಾಜು, ಹಾಗೆ ದೂರ ಹಾಕ್ಬೇಕಿತ್ತು ಮಾರೆ. ನಾನು ರಾಶಿ ಒಂದು ಹೊಂಡ ಮಾಡಿ ಅದರಲ್ಲಿ ಹಾಕಿ ಬಿಟ್ಟದಾಯಿತು. ಎಷ್ಟು ಆಗಿದೆ ಈಗ. ಅಂಚೆ ಪಡೆ ಇಂದ ಆಲಂ ಪೆರಾಪುಜಿ ನೆಕ್ಸ್ಟ್ ಟೈಮ್ ಉಂಡತಾ ಚೂರು ಅಗಲಾಡ ಪಾಡ್ಗ ಇನ್ನು ಓಡ್ಲ ಪಾಡೋಲಿಗೆ ಅಮ್ಮ ಬಂಡೀರು ಕೆಸರಡ್ಲ ಇಂಚು ದಕ್ಕದುರುಳಿಗೆ ಈಗ ಒಂಡ ಪೂರ ಮನ್ಪೊಡು ಇಜ್ಜಿಗೆ ನೀರು ಪಾಡೋದಿತ್ತು ನನಗೆ.
ತಾಯಿ ಅವು ಮುಂಚೆ ಎತ್ತು ಕೊಡ್ತದುಂಟು ಊಲಗೆ ಅಲ್ಪ ಒಟ್ರಶಿ ಬೊಕಂಚಿನ ಇಂದ ಮೂಲ ಇಂದ ಮುಲ್ಪಲ್ಲ ತೆಟ್ಟು ಬದಾನೆ ಎಲ್ಲ ಮುಂಚಿ ಮಿಕ್ಸ್ ಉಂಟು ಅಕ್ಷಯ್ ಇದ್ದಾನಲ್ಲ ಗೈಸ್ ನಮ್ಮ ಮನೆಗೆ ಬರ್ತಾ ಇದ್ದ ಗೊತ್ತಿರ್ಬೋದು ನಿಮಗೆ. ಅವನು ಮೊಲ ತಂದಿದ್ದಾನೆ. ಹಾಗೆ ಆ ಮೊಲಕ್ಕೆ ನಾವು ಇದನ್ನು ಕೊಂಡೋಗುವ ಅಂತ ಹೇಳಿ ಹಾಗೆ ಒಂದು ಮೊಲ ಕೂಡ ನೋಡಿ ಬರುವಂತ ಹೋಗುದು ನಾವು ಇಲ್ಲೇ ಅಲ್ಲ ಹತ್ತಿರ. ಎಂಕ ತುಯ್ಯಾರ ಬರಿಯಾರಂದು ಪೋಯ್ ಈತ ಎಂಕೊನ ಎರಡು ಸೇಂಕೊಂಡು ಬರ್ತೀನಿ ಅದೇ ಬೇರೆ ಬಲ ಬಲ ಹೋಗಲ್ಲ ಹೋಗ್ಲೇ ಇಲ್ಲ ಮಾರೆ. ಒಮ್ಮೆ ನೋಡಿ ಬರುವ ಆಯ್ತಾ ಮೊಲ. ಅವನು ಬಂದ ಅವನಿಗೆ ಉದಾಸೀನ ಆಯ್ತು ಅದಕ್ಕೆ ಸೀದಾ ಹೋದದ್ದು ಇವನನ್ನು ಕಲಿಸಿ. ವಾವ್ ಚಂದ ಉಂಟು ಮಾರೆ ನೋಡಿ ಗೈಸ್ ನೋಡಿ ಗೈಸ್ ಮೊಲ ಬ್ಲ್ಯಾಕ್ ಕಲರ್ ಚಂದ ಉಂಟಲ್ಲ. ನನಗೊಂದು ಎಲ್ಲಿಂದ ಸಿಗ್ತದೆ ಅಂತ ಪಾಪ ಮಾರೆ. ಅಣ್ಣಗೆ ಅದ್ದು ತೆಗ್ದದಂತೆ. ಅಣ್ಣಗೆ ಅದ್ದನೇ ಯಾವಂದು ಅಲ್ಪ ಬಣ್ಣಾಗ ಕ್ಯಾಬೇಜ್ ಬರ ಪತ ಮಾರ ಪನ್ ದಿನಾಲ ತರಕಾರಿ ಅಂಗಡಿ ಕೊರ್ಪೇರು. ಮುಯ್ಯದಿತ್ತು ನಾ ಬೊಲ್ದು ಕೆಂಪು ಕಂದ ಐನೊಂಜಿ ಆನಿ ಏತು ಕತ್ತದಿತ್ತು ಗೊತ್ತಿಲ್ಲ ಇದು ಗೊಬ್ಬೊಂದು ರೆಸ್ಟೋರೆಂಟ್ ದಾದಮೆ ದಮ್ಮಗಟ್ಟುನು ಇವನಿಗೆ ಕೂಡ ಉಬ್ಬಸ ಅರುಣನಿಗೆ ಕಂಪಿಜ್ಜ ಖಾಲಿ ಕನಪ ಹೊಡಿತೇನೆ ಅವು ತಿನ್ ಪೂಜಾ ಅಂತ ಮಾತ ಆಡ ಪನ್ಗೆ ಅವನಿಗೆ ಅದು ಗೊತ್ತಿಲ್ಲ ತಂದಾಗ್ತಾನೆ. ಏ ಎಂದು ಹೊಲ್ಪಡ್ದಿಯಾ ಈತು ಶರ್ಟ್ ಈತುಲ ಹೊಲ್ಪಡ್ದು ಅಂಚ ಹೇಗಿರ್ತಾರೆ ಗಡ್ಡ. ವಾ ಜೀನ್ಸ್ ಪ್ಯಾಂಟ್ 2 ಜೀನ್ಸ್ ಪ್ಯಾಂಟ್ ಇವರಿಗೆ ಇದು ಸೆಲೆಕ್ಟ್ ಆಡ ನಿಕ್ ಆಯ್ತು ಇದು ಚಂದ ಉಂಟು ಫ್ಲವರ್ ಬಂದು ಗೋವಾಗ ಹೋಗ್ಲಿಕ್ಕೆ. ಅಷ್ಟೇ ಅಲ್ಲದೆ ಅಕ್ಷಯ್ ಗಿಳಿ ಕೂಡ ತಗೊಂಡು ಬಂದಿದ್ದಾನೆ. ನನಗೆ ತೋರಿಸ್ಲಿಕ್ಕೆ ಮಾರಿ ಫುಲ್ ಶಾಪಿಂಗ್ ಮಾಡಿದ್ದಾನೆ ಮಾರಿ ಇವರ ಮನೆಯಲ್ಲಿ. ಇವರು ಕೊಡುದಿಲ್ಲ ಮತ್ತೆ ಮನೆಗೆ ಬಂದಾಗ ನೋಡುವಾಗ ಆಸಕ್ತಿ ಅಲ್ಲ ನಾವು ಕೂಡ ಸಾಕುವ ಅಂತ ಆಗ್ತದೆ ಮಾರಿ. ಅಮ್ಮ ಮಲಗಿದ್ದಾರೆ. ಚಿಂಚುವಿನ ದೊಂಪ ಸಾರಿ ಹಾಕಿಸಿ ಆದರೆ ಸಪೋರ್ಟ್ ಆ ಕಡೆಯಿಂದ ಸಪೋರ್ಟ್ ಎಂತ ಕೊಡಲಿಲ್ಲ. ಈ ಕಡೆ ಮಾತ್ರ ಕಟ್ಟಿರೋದು. ಇಲ್ಲಿ ಒಂದು ಕೊಟ್ಟರೆ ಒಳ್ಳೇದಿತ್ತು. ಇಲ್ಲಿ ಒಂದು ಹಾಗೆ ಇಲ್ಲಿ ಇರೋದು ಕುಂಬಳಕಾಯಿಯ ಮತ್ತು ಕುಂಬಳಕಾಯಿ ಒಂದು ಉಂಟು ಅಲ್ಲಿ ಕಾಣ್ತದ ಅದು ಕುಂಬುಡ ಇಲ್ಲದೆ ತುರೆಯೇನ ಅದು ಕೆಳಗೆ ಹೋಗ್ತದೆ. ಈ ತೆಕ್ಕರೆಗೆ ಮಾತ್ರ ಒಂದು ಮೇಲೆ ಆಗಬೇಕಲ್ಲ ಅದಕ್ಕೆ. ಮತ್ತು ಪೀರೆ ಇರ್ಬೋದು ಇದರಲ್ಲಿ ಹೇಳಿಕ್ಕಾಗೋದಿಲ್ಲ. ಪೀರೆಲ್ಲ ಏಕೆ ಮತ್ತು ಅದು ಬಚ್ಚಂಗಾಯಿ ಎಲ್ಲ ಇಲ್ಲಿ ಹೋಗಲಿ ಬಚ್ಚಂಗಾಯಿನ. ನಾನು ನರ್ಸರಿಗೆ ಹೋಗ್ಬೇಕಂತ ತಿಳ್ಕೊಂಡಿದ್ದೀನಿ. ನರ್ಸರಿಯಲ್ಲಿ ಫ್ರೂಟ್ಸಿನ ಗಿಡ ಸಿಗ್ತದಲ್ಲ ಸಣ್ಣ ಏಜ್ ಅದು ಸಣ್ಣದರಲ್ಲಿ ಫ್ರೂಟ್ಸ್ ಆಗೋದು ಅದನ್ನು ತಂದು ನಡುವ ಅಂತ ಮಾವಿನಕಾಯಿ ಅಂತದೆಲ್ಲ. ರಾತ್ರಿ ಆಯಿತು ನನ್ನದೊಂದು ಸ್ನಾನ ಎಲ್ಲ ಈಗ ಆಯಿತು. ಫಿಲ್ಮ್ ನೋಡ್ತಿದ್ದಾರೆ ಅಮ್ಮ. ದೀಪ ಎಲ್ಲ ಇಟ್ಟಾಯಿತು. ಅಮ್ಮ ಇಲ್ಲಿ ಮೊಟ್ಟೆ ತಿಂತಾ ಇದ್ದಾರೆ. ಅದೇನಂತ ಹೇಳಿದರೆ ಸೆಕೆ ಟೈಮ್ ಅಲ್ಲ ಮೊನ್ನೆ ತಂದ ಬಚ್ಚಂಗಾಯಿ ಒಂದು ಹಾಗೆ ಉಳಿದಿತ್ತು ಗೈಸ್. ಹಾಗೆ ಈಗ ಅದನ್ನು ತಿನ್ನುವಂತ ಕೋಲ್ಡ್ ಬಚ್ಚಂಗಾಯಿ ಉಂಟಲ್ಲ ಅಮ್ಮನಿಗೆ ಕೊಡೋದಿಲ್ಲ ಅದೆಲ್ಲ ಇಲ್ಲ ಈಗ ಒಂದು ಸೀಸನ್ಗೆ ಕಡಿಮೆಗೆ ಸಿಗ್ತದೆ. ಇನ್ನು ನಮ್ಮ ಗಾರ್ಡನಲ್ಲಿ ಆಗ್ತದೆ ಗೈಸ್ ಬಚ್ಚಂಗಾಯಿ ತಿನ್ನುವ. ಇನ್ನು ಇವಳು ಮೊಟ್ಟೆ ಚಾಟ್ ಮಾಡ್ತಿದ್ದಾನೆ ಇಲ್ಲಿ ಅವರಿಗೆ ಮಾಡಿದಲ್ಲ ಹಾಗೆ. ಊಟ ಮಾಡೋದು ಗೈಸ್ 9:30 ಆಗ್ತಾ ಬಂತು. ಮಲಗುದು ಬೇಗ ಬೆಳಗ್ಗೆ ಹೇಳ್ತೇನೆ ಅಲ್ಲಿ ಇವಾಗ ಹಾಗೆ ಬೇಗ ಮಲ್ಕೊಳ್ಳೋದು. ಇದು ಊಟ ಇವತ್ತಿನ ಲಂಚ್ ಗೊತ್ತುಂಟಲ್ಲ ಅಲಸಂಡೆ ಪಲ್ಯ ಅಲಸಂಡೆ ಮತ್ತು ಆಲೂಗಡ್ಡೆ ಸಹ ಊಟ ಅಷ್ಟೇ. ಬಿಸಿ ನೀರು ಬಿಸಿ ಮಾಡ್ತಿದ್ದೇನೆ ಯಾಕಂದರೆ ಅಮ್ಮನಿಗೆ ಟ್ಯಾಬ್ಲೆಟ್ ಕುಡಿಲಿಕ್ಕೆ ಮತ್ತು ರಾತ್ರಿ ಇಡೀ ಅವರು ಕುಡಿತಾ ಇದ್ದಾರೆ ಎದ್ರೆ ಕುಡಿತಾರೆ ಅದಕ್ಕೋಸ್ಕರ ಬಿಸಿ ನೀರು
ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬಾಯ್.